ಸ್ವಾಮಿನೇ ತಿರ್ಗಾ ರಾಮನ ಅವತಾರವಾಗಿ ಹುಟ್ಟು ಬಂದಿರೋದು ಇತಿಹಾಸ ಇರೋದು. ಕಾಲದಲ್ಲಿ ರಾಮಣ್ಣ ಅನ್ನೋರು ಇದ್ರು, ಸ್ವತಂತ್ರ ಹೋರಾಟಗಾರರು. ನಮಸ್ಕಾರ ಮಿತ್ರರೇ, ನನ್ನ ಹೆಸರು ಗೊತ್ತಿದೆ ನಿಮಗೆ, ಭೀಮರಾಯ್ ಅಂತೇಳಿ. ನಮ್ಮದೇ ಒಂದು ವೀರ ಬಲಭೀಮ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ನಿಮಗೆ ಮತ್ತೊಬ್ಬ ಸತ್ಯ ಅಂದರೆ ಇಲ್ಲಿರುವಂಥ ಪವರ್ಫುಲ್ ಆಂಜನೇಯನನ್ನು ನಿಮಗೆ ಪರಿಚಯ ಮಾಡಿಕೊಡಕ್ಕೆ ಬಂದಿದ್ದೀನಿ. ಸುಮಾರು 600 ವರ್ಷದಿಂದ ಇದೆ ಅಂತ ಈ ದೇವರು ಪ್ರತಿಷ್ಠಾಪನೆ ಆಗಿ 600 ವರ್ಷ ಆಗಿದೆ ಅಂತ ಬೇರೆಯವ್ರ ಬಾಯಿಂದ ಕೇಳಿದ್ದೀನಿ. ಬಟ್ ಇಲ್ಲಿ ನಾನು ದೇವಸ್ಥಾನದಲ್ಲಿ ಬಂದು ಇನ್ನೂ ಏನು ವಿಚಾರ ಮಾಡಿಲ್ಲ. ಈ ಒಂದು ದೇವಸ್ಥಾನದ ಒಂದು ಹಿನ್ನೆಲೆ, ಒಂದು ಇತಿಹಾಸ ಏನಿದೆ, ಈ ದೇವರು ಒಂದು ಯಾವ ಥರ ಪ್ರತಿಷ್ಠಾಪನೆ ಆದರೂ ಏನು ಅನ್ನೋದನ್ನು ನಾವು ಇಲ್ಲಿರುವಂಥ ಒಬ್ಬ ಅರ್ಚಕರನ್ನು ನಾವು ಮಾತಾಡಿಸಿ ಅವ್ರ ಬಾಯಿಂದನೇ, ಅವ್ರ ಕಡೆಯಿಂದನೇ ನಾವು ಇವಾಗ ಆ ದೇವರ ಒಂದು ಇತಿಹಾಸವನ್ನು ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮೋ ನಮಃ. ನನ್ನ ಹೆಸರು ಗುರುಕಿರಣ್ ಅಂತ. ಈ ದೇವಸ್ಥಾನ ಹೆಸರು ಬಂದು ಛತ್ರದ ಆಂಜನೇಯ ಸ್ವಾಮಿ ದೇವಸ್ಥಾನ, ರಾಮಣ್ಣ ಬಾವಿ, ಕಾಸಬಾಗ್, ದೊಡ್ಡಬಳ್ಳಾಪುರ. ಇದು ಛತ್ರದ ಆಂಜನೇಯ ಸ್ವಾಮಿ ಯಾಕೆ ಅಂತಂದರೆ, ಇಲ್ಲಿ ಅಂದರೆ ಆಗಿನ ಕಾಲದಲ್ಲಿ 600 ವರ್ಷದ ಹಳೆ ಮಾತು ಹೇಳ್ತಿರೋದು. ಆಗಿನ ಕಾಲದಲ್ಲಿ ಒಂದು ಛತ್ರ ಇತ್ತು ಅಂದರೆ ಇವಾಗಿದು ವಾಸ್ತವದಲ್ಲಿ ವರ್ಕಿಂಗ್ ಇಲ್ಲ ಛತ್ರ, ಅದು ಶಿಥಿಲ ಆಗೋಗಿದೆ. ಅದರಿಂದ ಆವಾಗಿನ ಕಾಲದಲ್ಲಿ ಛತ್ರ ಇದ್ದಿದ್ದರಿಂದ ಇಲ್ಲಿ ಬೇರೆ ಯಾವುದು ಇದೆ, ಈ ದೇವಸ್ಥಾನನೇ ಕೊನೆ, ಈ ಊರಿಗೆ ದೇವಸ್ಥಾನನೇ ಕೊನೆ. ಅದರಿಂದ ಒಂದು ಲ್ಯಾಂಡ್ ಮಾರ್ಕ್ಗೋಸ್ಕರ ಛತ್ರದಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇಟ್ಟಿದ್ದಾರೆ. ಹಾಗೆ ರಾಮಣ್ಣ ಬಾವಿ ಅಂತ ಬಂದ್ರೆ ಇಲ್ಲಿ ಒಂದು ಬ್ರಿಟಿಷ್ ಕಾಲದಲ್ಲಿ ರಾಮಣ್ಣ ಅನ್ನೋರು ಇದ್ರು, ಸ್ವತಂತ್ರ ಹೋರಾಟಗಾರರು. ಅವರನ್ನ ಈ ಚೈನಲ್ಲೆಲ್ಲ ಕಟ್ಕೊಂಡ್ಬಂದು ಇಲ್ಲಿ ಚಿತ್ರಹಿಂದೆ ಕೊಟ್ಟು ಅವರನ್ನ ವಧೆ ಮಾಡಲಾಗಿತ್ತು. ಅವರ ನೆನಪಿಗೋಸ್ಕರವಾಗಿ ಒಂದು ಬಾವಿ ಅಂತ ಕಟ್ಟಿ ಅವರ ಚಿರಸ್ಮರಣೀಯವಾಗಿ ರಾಮಣ್ಣ ಬಾವಿ ಅಂತ ಹೆಸರಿಟ್ಟಿದ್ದಾರೆ. ಅದು ಇದು ಇತಿಹಾಸ. ದೇವರ ವಿಚಾರಕ್ಕೆ ಬಂದಾಗ ಮೇಲ್ಗಡೆ ಇರುವಂತಹವರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು, ಅದರ ಪಕ್ಕದಲ್ಲಿ ಪ್ರಹ್ಲಾದ ರಾಜರು, ಬಲಗಡೆ ಪ್ರಹ್ಲಾದ ರಾಜು, ಎಡಗಡೆ ತಿರ್ಗಾ ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣ ದೇವರು, ಕೆಳಗಡೆ ಬಂದ್ರೆ ವ್ಯಾಸರಾಜರ ಪ್ರತಿಷ್ಠಿತ ಮುಖ್ಯ ಪ್ರಾಣ ದೇವರು. ಇದು ದೇವರ ವಿಶೇಷಣೆ. ಅಂದ್ರೆ ಮೇಲ್ಗಡೆ ಯೋಗನ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತಿರಲ್ಲ ಸರ್, ಅವರು ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರೋದು ಅಥವಾ ಮೊದಲೇ ಇತ್ತ? ಅದು ಏನಂತ? ಹೌದು, ಅವರೇ ಅಂದ್ರೆ ಜೊತೆಗೆ ಪ್ರತಿಷ್ಠಾಪನೆ ಆಗಿರೋದು. ಅಂದ್ರೆ ಈ ತರದ್ದು ಎಲ್ಲಿ ನಾವು ನೋಡಿಲ್ಲ. ತುಂಬಾ ವಿಶೇಷವಾದಂತ ಒಂದು ಅಂದ್ರೆ ಏನಂದ್ರೆ ಲಕ್ಷ್ಮೀ ನರಸಿಂಹ ಮುಖ್ಯ ಪ್ರಾಣ ದೇವರು ಹೆಂಗೆ ಅಂದ್ರೆ ಕನೆಕ್ಷನ್ ಹೆಂಗೆ ಅಂತಂದ್ರೆ, ನಿಮ್ಗೆ ಲಕ್ಷ್ಮೀ ನರಸಿಂಹ ಸ್ವಾಮಿನೇ ತಿರ್ಗಾ ರಾಮನ ಅವತಾರವಾಗಿ ಹುಟ್ಟು ಬಂದಿರೋದು ಇತಿಹಾಸ ಇರೋದು. ಅವ್ರದೇ ಅವತಾರ ರಾಮನ ಅವತಾರ, ಆಮೇಲೆ ಕೃಷ್ಣ ಅವತಾರ. ರಾಮದೇವ್ರಿಗೆ ಮುಖ್ಯ ಪ್ರಾಣ ದೇವರು ಆಂಜನೇಯ ಸ್ವಾಮಿ ಎಷ್ಟು ಪ್ರೀತಿ, ಎಷ್ಟು ಅವರಿಬ್ಬರ ಸ್ನೇಹ ಎಷ್ಟು ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು. ಅದರಿಂದ ಅದು ಒಂದು ಎಷ್ಟು ವಿಶೇಷವಾದ ಒಂದು ಸನ್ನಿಧಾನ ಅವ್ರ ಇಬ್ಬರದು ಅನ್ನೋದು ಅದೊಂದು ವಿಶೇಷ ಇಲ್ಲಿ. ಅದ್ರ ಜೊತೆಗೆ ಪ್ರಹ್ಲಾದ ರಾಜ ಇರುವಂತದ್ದು ಏನಂದ್ರೆ, ಪ್ರಹ್ಲಾದ ರಾಜ ಚರಿತ್ರೆ ಎಲ್ಲರಿಗೂ ಗೊತ್ತಿರೋದೆ. ಅವರು ಲಕ್ಷ್ಮೀ ನರಸಿಂಹನ ಶಾಂತ ಮಾಡಿರೋರು ಏಕೈಕ ಅಂದ್ರೆ ಪ್ರಹ್ಲಾದ ರಾಜ. ಅವ್ರ ಕೋಪನ ಶಾಂತ ಮಾಡಿರೋವಂಥದ್ದು. ಅನಂತರ ಈ ದೇವ್ರ ವಿಚಾರಕ್ಕೆ ಬಂದ್ರೆ, ಅಂದ್ರೆ ಈಗ ಜನರೆಲ್ಲ ಸುಮಾರು ಬರ್ತಿದ್ದಾರೆ. ಅಂದ್ರೆ ಇವತ್ತು ಶನಿವಾರ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಸುಮಾರು ಸಾವಿರಾರು ಜನ ಬಂದಿದ್ದಾರೆ. ಆ್ಯಕ್ಚುಲಿ ಅವರಿಗೆ ಒಳ್ಳೇದಾಗಿದೆ, ಇದರಿಂದ ಅವ್ರಿಗೆ ಒಂದು ಕಷ್ಟಗಳೆಲ್ಲ ದೂರ ಆಗಿದೆ ಅಂತಲೇ ಇಷ್ಟು ಸಾವಿರಾರು ಜನ ಬರ್ತಾರೆ. ಈ ತರ ಏನೆಲ್ಲ ಕಷ್ಟಗಳು ಹೇಳ್ಕೊಂಡ್ ಬರ್ತಾರೆ ಸ್ವಾಮೀಜಿ ನಿಮ್ ಪ್ರಕಾರ ಇಲ್ಲಿ ಜನಗಳು? ಏನಂದ್ರೆ ಕಷ್ಟಗಳು, ಸಂಸಾರ, ಈ ಜಗತ್ನಲ್ಲಿ ಕಷ್ಟಗಳು 1ರಿಂದ 1000 ಅಂತಲ್ಲ, ಅದಕ್ಕೆ ಲಿಮಿಟೇ ಇಲ್ಲ. ಅಷ್ಟು ಕಷ್ಟಗಳು, ಒಬ್ಬೊಬ್ರಿಗೆ ಒಂದೊಂದರ ಕಷ್ಟ. ಮದುವೆ ಆಗಿಲ್ಲ ಅಂತ ಸಮಸ್ಯೆ ಇರುತ್ತೆ, ಒಬ್ರಿಗೆ ಮಗು ಆಗಿಲ್ಲ ಅಂತ ಸಮಸ್ಯೆ ಇರುತ್ತೆ, ಒಬ್ರಿಗೆ ಇನ್ನೇನೋ ಸಮಸ್ಯೆ ಇರುತ್ತೆ. ಬಟ್ ಏನಂದ್ರೆ ಅವ್ರ ಭಕ್ತಿಯಿಂದ, ಇದು ಯಾವುದೇ ದೇವರಾಗ್ಲಿ, ಒಂದು ಹಳೆ ದೇವಸ್ಥಾನ ಆಗ್ಲಿ ಅಂತ ಒಂಥರ ಇವಾಗ ನೀವೇ ಹೇಳಿದಂಗೆ ಪವರ್ಫುಲ್ ದೇವರು ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಭಕ್ತಿ ತುಂಬಾ ಮುಖ್ಯ, ನಂಬಿಕೆ, ಭಕ್ತಾದಿಗಳ ನಂಬಿಕೆ ತುಂಬಾ ಮುಖ್ಯ. ಅದ್ರ ಮೇಲೇನೆ ದೇವರು ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಿಮ್ಗೆ ಫಲ ಕೊಡುವಂಥದ್ದು. ಅಂತ ಭಕ್ತಿ ತೋರಿಸ್ಕೊಂಡು ಇಲ್ಲಿ ಬರುವಂಥವ್ರಿಗೆ, ಭಕ್ತರಿಗೆ ಸಕಲ ಇಷ್ಟಾರ್ಥಗಳು ನೆರವೇರಿದೆ. ಅದು ಏನೋ ತುಂಬ ವರ್ಷಾನುಗಟ್ಲೆಯಿಂದನೂ ನೆರವೇರ್ಕೊಂಡು ಬಂದಿದೆ. ಅಲ್ಲ, ಆ ಥರ ಕಷ್ಟಗಳನ್ನ ಹೇಳ್ಕೊಂಡ್ರೆ ನೀವೇನಾದ್ರೂ ಪರಿಹಾರ ಈ ಥರದ ಇಲ್ಲಿಂದ ಏನಾದರೂ ನೀವು ಕೊಡುವಂಥದ್ದು ಏನಾದರೂ ಇದೆನಾ, ಯಾವ ಥರ ಅಂತ ಏನಾದರೂ ಅವ್ರಿಗೆ, ಅಥವಾ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು ಏನಾದರೂ ಇದೆನಾ ಅಂತ? ಅವ್ರಿಗೆ ಅವ್ರು ಏನು ತಪ್ಪು ಒಪ್ಪುಗಳನ್ನ ಅವ್ರೇನಾರು ಮಾಡ್ತಾ ಇದ್ದಾರೆ ಅದನ್ನ ತಿದ್ದುವಂಥದ್ದು ಕಾರ್ಯ ನಾನು ಮಾಡ್ತೀನಿ. ಅವ್ರೇನಾರು ಅಂದ್ರೆ ಮನೆಯಲ್ಲಿ ಏನು ಮಾಡ್ಬೋದು, ಮನೆಯಲ್ಲೇನೆ ಕೂತ್ಕೊಂಡು ಇದಕ್ಕೆ ಪರಿಹಾರ ಏನು ಸಿಗ್ಬೋದು, ದೇವ್ರ ಧ್ಯಾನ ಹೆಂಗೆ ಮಾಡ್ಬೋದು, ಈ ಥರ ಅದೇ ಯಾವ ಮದುವೆ ಸಮಸ್ಯೆ ಆಯಿತು ಅಂದರೆ ಅದಕ್ಕೆ ಕೆಲವೊಂದು ಮಂತ್ರಗಳಿದೆ, ಅದೊಂದು ಪೂಜೆಗಳಿದೆ. ಆ ಥರದಲ್ಲಿ ಆ ಥರ ಅಂದರೆ ಯಾವ ಥರ ಸಮಸ್ಯೆ ಬಂತು ಅಂದರೆ ಅದ್ರ ತಕ್ಕಂಗೆ ಪರಿಹಾರ ನಮ್ಮ ಕೈಲಿ ಏನಾಗುತ್ತೋ ನಮ್ಗೆ ಗೊತ್ತಿರೋಂಥ ಮಾಹಿತಿ ಪ್ರಕಾರ ಏನಾಗುತ್ತೋ ನಮ್ಮ ಇಷ್ಟ
ಸ್ವಾಮೀಜಿ ನಾನು ಕೇಳಿರೋ ಪ್ರಕಾರ ಆಂಜನೇಯ ಸ್ವಾಮಿಗಳ ದೇವಸ್ಥಾನ ಹತ್ರ ಈ ಭೂತ ಪಿಶಾಚಿಗಳು ಅಂದ್ರೆ ಆತರ ಹೇಳೋದು ಜಾಸ್ತಿ ಆ ಥರದ್ದು ಆಗಿದಾವ. ಭೂತ ಪ್ರೇತ ಅನ್ನೋಕ್ಕಿಂತ ಕೆಲವಿಗೆ ಆದ್ರೆ ದೇವ್ರ ಮೈ ಮೇಲೆ ಬರುವಂತದ್ದು ತುಂಬಾ ವಿಚಾರಗಳಾಗಿದೆ. ತುಂಬಾ ಜನಕ್ಕೆ ಆತರ ಇಲ್ಲಿ ಬಂದು ಆತರ ತುಂಬಾ ಒಂಥರ ಶಕ್ತಿ ಅವ್ರನ್ನ ಆವರಿಸ್ಕೊಂಡಿರುವಂತದ್ದು ತುಂಬಾ ಉದಾಹರಣೆಗಳಿವೆ. ಆಗ ಅದೇ ಈ ದೇವರ ತೊಳೆದಿರೋಂಥ ತೀರ್ಥ, ಅವ್ರ ಪೂಜೆ ಮಾಡಿರೋಂಥ ತೀರ್ಥ ಅವ್ರ ಮೇಲೆ ಪ್ರೋಕ್ಷಣೆ ಮಾಡಿದಾಗ ದೇವರು ಅವ್ರು ಶಾಂತವಾಗಿ ಅವ್ರನ್ನ ಅವ್ರ ಉದ್ಧಾರ ಮಾಡೋದಂತ ನಿರ್ಧಾರಗಳು ತುಂಬಾ ಇದೆ. ಈ ದೇವರು ಈಗ ಬರುವಂತ ಭಕ್ತರಿಗೆ ಅವರು ಇಷ್ಟಾರ್ಥಗಳನ್ನ ಕೇಳಿದಾಗ ದೇವ್ರು ಯಾವ ತರ ವರ ಏನು ಕೊಡ್ತಿದಾರ, ಏನಾದ್ರು ಬೇರೆ ಬೇರೆ ಕಡೆಗಳೆಲ್ಲ ಕೇಳಿದೀವಿ ಹೂಗಳೆಲ್ಲ ಬೀಳ್ತವೆ ಆತರ ತುಂಬಾ ಉದಾಹರಣೆಗಳಿದೆ. ಹೂಗಳು ಬೀಳುವಂತ ಎಲ್ಲಾ ಕಡೆ ಇದೆ, ಇಲ್ಲೋ ಉದಾಹರಣೆಗಳು ತುಂಬಾ ಇದೆ. ಏನು ಬೇಡದ ಭಕ್ತರಿಗೆ ಹೂ ಪ್ರಸಾದ ಕೊಡುವಂತದ್ದು ಇದು ತುಂಬಾ ನಡೀತಾನೆ ಇದೆ. ಅಂದ್ರೆ ಅದೇ ಹೇಳಿದ್ನಲ್ಲ, ಭಕ್ತಿಯಿಂದ ಕೇಳ್ಕೊಂಡ್ರೆ ಭಗವಂತ ಇಷ್ಟಾರ್ಥಗಳು ನೆರವೇರಿಸ್ತಾನೆ. ಅಂದ್ರೆ ಇಲ್ಲಿ ಇವಾಗ ಏನಂತಾರೆ ಜಾತ್ರೆ ಉತ್ಸವ ಅದೆಲ್ಲ ಯಾವ ತರ ನಡೀತದೆ ಸ್ವಾಮಿ? ಈ ಊರಲ್ಲಿ 2 ಜಾತ್ರೆ ನಡೆಯುತ್ತೆ. ಶ್ರೀನಿವಾಸ ದೇವರು ವೆಂಕಟೇಶ್ವರನ ಜಾತ್ರೆ ಮತ್ತೆ ಇವಾಗ ಕಾರ್ತಿಕ ಮಾಸದ ಪ್ರಯುಕ್ತ ಈಶ್ವರನ ಜಾತ್ರೆ ನಡೆಯುತ್ತೆ. ಈ ದೇವಸ್ಥಾನದಲ್ಲಿ ಹನುಮ ಜಯಂತಿ ಅಂದ್ರೆ ಇವಾಗ ಇನ್ನೇನು 24ನೇ ತಾರೀಕು ಹನುಮತ್ ವ್ರತ ಅಂತ ಬರುತ್ತೆ. ಹನುಮ ಜಯಂತಿ ಬರೋದು ರಾಮನವಮಿ ಆಗಿ ಒಂದಿನ ಪೌರ್ಣಿಮೆಗೆ, ಅದು ಹನುಮ ಜಯಂತಿ ಅಂತ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಪ್ರಸಿದ್ಧ ಆಗಿರುವಂತದ್ದು ಹನುಮತ್ ವ್ರತನ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತಾರೆ. ಅದು ತುಂಬಾ ವಿಶೇಷ ಈ ದೇವಸ್ಥಾನದಲ್ಲಿ. ಅವಾಗ ಉತ್ಸವ ನಡೆಯುತ್ತೆ. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ರಿ ಮೂರ್ತಿ ಅಂತ ಹೇಳಿದ್ರಲ್ವಾ? ಈಗ ವ್ಯಾಸರಾಜರ ಪ್ರತಿಷ್ಠಾಪನೆ ಮಾಡಿರುವಂತ ಮೂರ್ತಿಯನ್ನ ನಾವು ಗುರ್ತಿಡಿಬೇಕಂದ್ರೆ ಯಾವ ತರ ಗುರ್ತಿಡಿಯೋದು? ಅದೇ ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರುವಂತ ಮೂರ್ತಿ ಕಂಡು ಹಿಡಿಬೇಕು ಅಂದ್ರೆ ಸುಲಭ. ಅಂದ್ರೆ ಬಾಲದಲ್ಲಿ ಗಂಟೆ ಇರುತ್ತೆ, ಬಾಲದಲ್ಲಿ ಗಂಟೆ ಇರುತ್ತೆ. ಅದು ಅದೊಂದು ವಿಶೇಷ ಅವ್ರು ಪ್ರತಿಷ್ಠಾಪನೆ ಮಾಡಿರೋದು ಅನ್ನೋದಕ್ಕೆ ವಿಶೇಷ. ಬಾಲದಲ್ಲಿ ಗಂಟೆ ಸಿಗುತ್ತೆ ಅಂದ್ರೆ ಅದು ವ್ಯಾಸರ ಪ್ರತಿಷ್ಠೆ ಅಂತಾನೆ ಹಳೆ ದೇವಸ್ಥಾನಗಳಲ್ಲಿ. ನಂತರ ಸ್ವಾಮೀಜಿ ಈಗ ನೀವು ಹೇಳಿದ್ರಿ ಹಳೆ ದೇವಸ್ಥಾನಗಳಲ್ಲಿ ಬಹಳ ಪವರ್ಫುಲ್ ಆಗಿರ್ತದೆ, ಹಳೆ ದೇವಸ್ಥಾನಗಳಲ್ಲಿ ಹೋಗಿ ಸತ್ಯ ಇರ್ತದೆ ಅಂತ ಹೇಳಿದ್ರಿ. ಅದು ಯಾಕೆ ಆ ಥರ ಬಂದಿರ್ಬೋದು? ಅದೇ ಹೇಳಿ, ಇವಾಗ ಹಳೆ ದೇವಸ್ಥಾನಗಳೆಲ್ಲ ಅಂದ್ರೆ ಪ್ರತಿಷ್ಠಾಪನೆ ಮಾಡಿರೋವಂಥವ್ರು ಇಲ್ಲ ಉದ್ಭವ ಮೂರ್ತಿ ಅಂದ್ರೆ ದೇವರೇ ಅಂತಾರ ನನ್ನ ದರ್ಶನ ತಗೊಳ್ರಿ ಅನ್ನೋದಕ್ಕೆ ಎಷ್ಟೊಂದ್ ಕಡೆ ಉದ್ಭವ ಮೂರ್ತಿಗಳಿವೆ. ಅದು ದೇವರೇ ನಮಗೆ ಕೊಟ್ಟಿರೋಂತ ಒಂದು ಪ್ರಸಾದ ತರ. ಅದು ನನ್ನ ಪೂಜೆ ಮಾಡಿ ಅಂದ್ರೆ ನಾನು ಈ ಕಲಿಗಾಲದಲ್ಲಿ ಭೂಮಿ ಮೇಲೆ ನಾನು ಕಾಣಬಹುದು ಅಂತಂದ್ರೆ ಅದು ಉದ್ಭವ ಮೂರ್ತಿಗಳು. ಎರಡನೇದು ಪ್ರತಿಷ್ಠಾಪನೆ ಮಾಡಿರೋ ಯಾರು ಅನ್ನೋದು ತುಂಬಾ ಮುಖ್ಯ. ನೋಡಿ, ವ್ಯಾಸರಾಜರು ಅವ್ರ ಅಪರೋಕ್ಷ ಜ್ಞಾನಿಗಳು. ದೇವರ ಏನಂದ್ರೆ ಅವರ ಅವತಾರಗಳಲ್ಲಿ ಅವರು ವ್ಯಾಸರಾಜರು ಅವರ ಇತಿಹಾಸ ಇದೆ. ಅಂತ ಅಪರೋಕ್ಷ ಜ್ಞಾನಿಗಳು ಪ್ರತಿಷ್ಠಾಪನೆ ಮಾಡಿರುವಂತದ್ದು ಅದಕ್ಕೆ ಶಕ್ತಿ ಜಾಸ್ತಿ. ಅದು ಒಂದು. ನಂತರ ಈ ಜಾತ್ರೆಗಳೆಲ್ಲ ನಡೀತದಂತೆ ಇದೆಲ್ಲ ಎಷ್ಟು ಸಾವಿರ ಜನ ಸೇರ್ಬೋದ್ರಿ? ಇಲ್ಲೆಲ್ಲ ತುಂಬಾ ಸಾವಿರಾರು ಜನ ಸೇರ್ತಾರೆ ಜಾತ್ರೆಗಳು. ಅಂದ್ರೆ ಈಗ ಅದೇ ಹನುಮ ಜಯಂತಿ ಇದೆ ಈ ತಿಂಗಳಲ್ಲಿ. ಅದು ತುಂಬಾ ಅಂದ್ರೆ ರಥೋತ್ಸವ ನಡೆಯುತ್ತೆ. ಅದು ಅಂದ್ರೆ ಈ ಊರಲ್ಲಿ 3 ರಥೋತ್ಸವ ಅಂದ್ರೆ ಪ್ರಮುಖವಾಗಿ 2 ರಥೋತ್ಸವ ನಡೆಯುತ್ತೆ. ಶ್ರೀನಿವಾಸ ದೇವರು ಮತ್ತೆ ಅದು ವೆಂಕಟೇಶ್ವರ, ಅವ್ರು ಹೇಳಿದಂಗೆ ಈಶ್ವರನ್ ಕಾರ್ತಿಕ ಮಾಸದಲ್ಲಿ. ಇಲ್ಲಿ ರಥೋತ್ಸವ ವರ್ಷಕ್ಕೊಂದ್ಸತಿ ಹನುಮಂತ ವ್ರತ ಈ ಡಿಸೆಂಬರಲ್ಲಿ ಆವಾಗ ಜಾತ್ರೆ ಉತ್ಸವ ನಡೆಯುತ್ತೆ. ಅದು ಸಾವಿರಾರು ಜನ ಸೇರ್ತಾರೆ. ಅದು ಇದಿಲ್ಲ ಅಂದ್ರೆ ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷತೆ ಏನಿರ್ಬೋದ್ರಿ ಈ ದೇವಸ್ಥಾನದಲ್ಲಿ? ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷತೆ ಕೆಲವೊಂದ್ ಕಡೆ ಇರ್ತವೆ. ಅದೇ ಇಷ್ಟಾರ್ಥಗಳನ್ನ ಭಕ್ತರು ಇಷ್ಟಾರ್ಥಗಳನ್ನ ನೆರವೇರಿಸೋದು ನಮ್ಮ ಏನು ನರಸಿಂಹದೇವರ ಆಂಜನೇಯಂಗೆ. ಅದರಿಂದ ಜನ ಅಷ್ಟೊಂದು ಭಕ್ತಿ ತೋರಿಸ್ತಾರೆ. ಅವ್ರು ಏನೇ ಅದೇ ಇವಾಗ ಹೇಳಿದಂಗೆ ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಆಲ್ರೆಡಿ ಕೊಟ್ಟಿರೋದ್ರಿಂದ ಬರ್ತಿರೋ ಭಕ್ತರಿಗೆ ಅದು ಅಂದ್ರೆ ಬರೋ ಭಕ್ತರಿಗೆ ಅದು ಅಂದ್ರೆ ಹಿಂಗೆ ಅಂದ್ರೆ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ನಂಬಿಕೆ ಭಕ್ತಿ ಜಾಸ್ತಿ ಆಗುತ್ತೆ ಅದರಿಂದ. ಇವಾಗ ಅಂದ್ರೆ ನಿಮ್ಗೊಂದು ಉದಾಹರಣೆಗೆ ಹೇಳಿದ್ರಲ್ಲ ಏನು ಅಂದ್ರೆ ಪರಿಹಾರ ಏನು ಅಂತ. ಇವಾಗ ಕೆಲವೊಂದು ಅದೇ ಇವಾಗ ನೋಡಿ, ಇವಾಗ ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಜನ, ಯಾರು ಬಾಡಿಗೆ ಬಂದಿರಲ್ಲ, ಕೆಲವು ವ್ಯಾಪಾರಿಗಳಿರ್ತಾರೆ, ಅವ್ರ ವ್ಯಾಪಾರ ಆಗ್ತಾ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವು ಅಂದ್ರೆ ಪರಿಹಾರ ಇನ್ನು ಪ್ರೂವನ್ ಎಕ್ಸಾಂಪಲ್ ಏನಂದ್ರೆ ನಿಂಬೆಹಣ್ಣು ಪೂಜೆ ಮಾಡಿ ಕೊಡ್ತೀವಿ. ದೇವ್ರ ಮುಂದೆ ಇಟ್ಟು ಅದು ಪೂಜೆ ಮಾಡಿ ಕೊಡ್ತೀವಿ. ಅದನ್ನ ತಗೊಂಡೋಗಿ ದೇವ್ರ ಮುಂದೆ ಇಟ್ಟು ಅವರು ಅಂಗಡಿಗಳಲ್ಲಾಗ್ಲಿ ಮನೆಗಳಲ್ಲಾಗ್ಲಿ ಬಾಡಿಗೆ ಮನೆ ಹೇಳಿದ್ನಲ್ಲ ಆ ಥರದ್ದು ಅದನ್ನ ಸೀಳ್ಬಿಟ್ಟು ಶರ್ಬತ್ ಮಾಡಿ ಕುಡಿಯುವಂಥದ್ದು ಪ್ರಸಾದ. ಅದನ್ನೇ ಬಟ್ಲುಗಳ ಅದೇ ನಿಂಬೆಹಣ್ಣು ಕತ್ತರಿಸಿದ್ರೆ 2 ಭಾಗ ಆಗುತ್ತೆ. 2 ಭಾಗ ಆಗಿರೋದನ್ನ ಉಲ್ಟಾ ಮಾಡಿದ್ರೆ ನಿಮ್ ಬಟ್ಲುಗಳಾಗುತ್ತೆ, 2 ಬಟ್ಲು. ಅದು ವಿಶೇಷ ಬಟ್ಲುಗಳು. ಅಂದ್ರೆ ಇನ್ನು ಎಷ್ಟೇ ಬಂಗಾರ ಬೆಳ್ಳಿ ಬಟ್ಲ ಆದ್ರೂ ಇದು ಪ್ರಕೃತಿಯಿಂದ ಸಿಕ್ಕಿರುವಂತದ್ದು. ಅದ್ರಲ್ಲಿ ತುಪ್ಪ ದೀಪ ಹಚ್ಚಿ ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರಿದೆ. ಆಲ್ರೆಡಿ ಇದನ್ನೆಲ್ಲ ಪ್ರೂವನ್ ಎಕ್ಸಾಂಪಲ್.
ಅದೇ ಇದು ವಿಶೇಷ ದೇವರು ಅಂದರೆ ವಿಶೇಷ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಇದು ಪೂರ್ವಕ್ಕೆ ಮುಖವಾಗಿರೋಂಥ ದೇವರು. ಹಾಂ ಹಾಂ ಸೂರ್ಯನ ಕಿರಣ ನೇರವಾಗಿ ಸ್ವಾಮಿ ಮೇಲೆ ಬೀಳುತ್ತೆ. ಸ್ವಾಮಿ ಚಿತ್ರದಾಂಜನೇಯ ಸ್ವಾಮಿ ದೇವಸ್ಥಾನ, ರಾಮಣ್ಣಬಾವಿ, ಕಾಸಬಾಗ್, ದೊಡ್ಡಬಳ್ಳಾಪುರ. ಈ ದೇವಸ್ಥಾನ ಏನು ಧರ್ಮದತ್ತಿ ಇಲಾಖೆಗೆ ಸೇರಿರುವಂಥದ್ದು, ಮುಜರಾಯಿ ಇಲಾಖೆಗೆ.